ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಕಣ್ಣಿಯವರು ಅರೆಸ್ಟ್ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಕಣ್ಣಿಯವರು ಸೈರಾಪ್ ಏನು ಕೆಮ್ಮಿನ ಗೊರಾಕ್ಸಿದ್ರಲ್ಲಿ ಏನಪ್ಪ ಅಂದ್ರೆ ಪ್ರಕರಣದಲ್ಲಿ ಅರೆಸ್ಟ್ ಆದಮೇಲೆ ಇವತ್ತು ಎಲ್ಲ ಮಾಧ್ಯಮದಲ್ಲಿ ಕೂಡ ಭಾಳಷ್ಟು ಇದರಿಂದ ಬಂದಿದೆ ಬ್ಲಾಕ್ ಕಾಂಗ್ರೆಸ್. ಅದ್ರ ಮೇಲೆ ನಮಗೂ ಕೂಡ ಪಕ್ಷಕ್ಕೆ ಮುಜುಗರಾಗಿ ನಮ್ಮ ಹೈಕಮಾಂಡ್ನವರು ಕೂಡ ಅವ್ರ ಮೇಲೆ ನಿರ್ಣಯ ತೆಗೆದುಕೊಂಡಿದ್ದಾರೆ, ಕ್ರಮ ಕೈಗೊಂಡಿದ್ದಾರೆ. ಆದರೆ ಇದನ್ನು ಆದಮೇಲೆ ಆ ತನಿಖೆ ಆಗಬೇಕಂತ ನಾವು ಯಾವತ್ತೂ ಕೂಡ ಒತ್ತಾಯ ಮಾಡಿದ್ವಿ. ನಮ್ಮ ಉಸ್ತುವಾರಿ ಸಚಿವರು ಕೂಡ ಸಂಪೂರ್ಣವಾಗಿ ತನಿಖೆ ಆಗಬೇಕು, ಇದರಾಗ ನಾವು ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು ನಿಷ್ಪಕ್ಷಪಾತ ತನಿಖೆ ಆಗಲಿ ಅಂತ ಹೇಳಿದ್ದಾರೆ. ಆದರೆ ಬಿ ಜೆ ಪಿಯವರು ಕೆಲವೊಂದು ಸ್ವಾಮೀಜಿಯವರು ಬೇರೆ ಬೇರೆ ಸಂಘಟನೆಗಳು ಮಾತನಾಡ್ತಾ ಇದ್ದಾರೆ. ಸತ್ಯಕ್ಕೆ ಸಮೀಪವಾದ ಮಾತನಾಡ್ತಕ್ಕಂಥದ್ದು ಕರೆಕ್ಟ್. ಯಾಕಂದರೆ ಆರೋಪಿ ಒಳಗಡೆ ಇದ್ದಾನೆ. ಏನಾಯಿತು ಎಂತಾಯಿತು ಬಂದ ಮೇಲೆ ಗೊತ್ತಾಗ್ತಕ್ಕಂಥದ್ದು. ಕೇಸ್ ಆಗಿತ್ತು ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರ ಗೌರ್ಮೆಂಟು ಬಿ ಜೆ ಪಿ ಗೌರ್ಮೆಂಟು. ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯ ಮಾಡ್ತಕ್ಕಂಥವ್ರು ಬಿ ಜೆ ಪಿಯವರು. ಅವ್ರು ಏನು ಹೇಳಿದ್ರು, ನಮ್ಮ ದತ್ತಾತ್ರೇಯ ಪಾಟೀಲರು, ನಾನು ಹೇಳಿದ್ದೆ, ಒಬ್ಬ ಸ್ವಾಮೀಜಿ ನಮ್ಮ ಮೇಲೆ ಆರೋಪ ಮಾಡಿದರು. ಒಂದು 9 ತಿಂಗಳ ಹಿಂದೆ ಈ ಕೇಸ್ ಆಗಿತ್ತು, ಭಾರಿ ಮೊತ್ತದ ಹಣವನ್ನು ಕೊಟ್ಟು ಅಲ್ಲಂಪ್ರಭು ಪಾಟೀಲರು ಬಿಡಿಸಿದ್ರು, ಅವ್ರಿಗೆ ಸಪೋರ್ಟ್ ಮಾಡಿದ್ರಂತೆ. ನಾನು ಹೇಳಿದೆ, ಸ್ವಾಮೀಜಿಯವರೇ ನೀವು ಒಂದು ಪೀಠದ ಅಧ್ಯಕ್ಷರಾಗಿದ್ದೀರಿ, ಕರ್ಣೇಶ್ವರ ಸಾಕ್ಷಿಯಾಗಿ ನಾನು ಹೇಳ್ತೀನಿ, ನೀವು ಹೇಳ್ರಿ. ನಾನು ಇದರಲ್ಲಿ ಏನೂ ಭಾಗಿಯಾಗಿಲ್ಲ, ನನಗೆ ಗೊತ್ತೂ ಇಲ್ಲ, ನಾನು ಹೋಗಿಲ್ಲ. ನೀವು ಹೇಳ್ರಿ. ಒಂದು ವೇಳೆ ನನಗೇನಪ್ಪ ಅಂದ್ರೆ ಇದು ನೀವು ಸತ್ಯ ಸಾಬೀತಾದರೆ ರಾಜಕೀಯ ನಿವೃತ್ತಿ ಆಗಿ ಅಂತ ಹೇಳಿದ್ದೆ. ಅದಕ್ಕೆ ನಮ್ಮ ದತ್ತಾತ್ರೇಯ ಪಾಟೀಲರು ರಾಜಕೀಯ ನಿವೃತ್ತಿ ಆಗೋದು ಬೇಡ ಅಂತೇಳಿ ವ್ಯಂಗ್ಯವಾಗಿ ನನಗೆ ತಾಕತ್ತಿದ್ರೆ ನೀವು ಪತ್ರ ಬರೀರಿ ಮಹಾರಾಷ್ಟ್ರ ಗೌರ್ಮೆಂಟ್. ನನಗೆ ತಾಕತ್ತಿದೆ, ನಾನು ಪತ್ರ ಬರಿತಾ ಇದ್ದೀನಿ ದತ್ತಾತ್ರೇಯ ಪಾಟೀಲ್ರೇ, ನನಗೆ ತಾಕತ್ತಿದ್ದಲ್ಲೇ ನಿಮ್ಮನ್ನು ಮನೆಯಾಗ ಕುಂದ್ರು 24,000 ಜನರಿಂದ ನನ್ನ ತಾಕತ್ತು ತೋರಿಸಿದ್ದಾರೆ. ನೀವು ಪದೇ ಪದೇ ತಾಕತ್ತಿಂದು ಅದು ಅಂಥೇಳಿ ಸಣ್ಣ ಮಾತನಾಡಿ ಕೆಣಕೋದು ಒಳ್ಳೆಯದಲ್ಲ. ಯಾಕಂದರೆ ಮನುಷ್ಯನ ಯಾವರೇ ಇದ್ದಾಗ ಏನಪ್ಪ ಅಂದ್ರೆ ತೇಜೋವ ಮಾಡೋದು ಸಣ್ಣದು. ತನಿಖೆ ಆಗಲಿ ಅಂತ ಹೇಳೋಣ. ಯಾರ್ಯಾರ್ದು ಏನಪ್ಪ ಅಂದ್ರೆ ಏನೋ ಅಪರಾಧ ಮಾಡಿದಾಗ ತಾನೇ ಸಿಗಿಬಿದ್ದಾಗ ಒದ್ದಾಡಬೇಕಾಗ್ತದೆ ಮನುಷ್ಯ. ಅದಕ್ಕೆ ನಾವೇನೋ ರಕ್ಷಣೆ ಕೊಟ್ಟರೆ ಅದು ಮಹಾ ಅಪರಾಧ. ಆ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾನು ಪತ್ರ ಬರಿತೀನಿ. ಮತ್ತೊಂದು ಮಾತು ಹೇಳ್ಯಾರ, ಅವ್ರು ಏನು ಹೇಳಿದರು, ಲಿಂಗರಾಜ್ ಕಣ್ಣಿಯವರಿಗೆ 20 ಕೋಟಿ ರೂಪಾಯಿ ಕೆಲಸ ಕೊಟ್ಟು ಸಹಾಯ ಮಾಡ್ತಾ ಇದ್ದಾರೆ ಅಂತ. ನಾನು ಒಬ್ಬ MLA ಇದ್ದೀನಿ. ಇಲ್ಲಿ HSDP ವರ್ಕ್ ಅವ್ರ ಕಾಲಕ್ಕೂ ಟೆಂಡರ್ ಆಗಿತ್ತು. ಅವ್ರು ಯಾರಿಗೆ ಕೊಟ್ಟರು, ಅವ್ರು ಯಾರು ಕೆಲಸ ಮಾಡಿಸಿದ್ರು, ನಾನು ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಗೌರಿ ಕನ್ಸ್ಟ್ರಕ್ಷನ್ ಕಂಪ್ನಿಯನ್ನು ಬೆಂಗಳೂರದವನು ಒಬ್ಬನಿಗೆ ಏನಪ್ಪ ಅಂದ್ರೆ ಟೆಂಡರ್ ಆಗಿದೆ. ಅದು ಟೆಂಡರ್ ಆದಾಗೆ ಅವರು ದೂರಿಂದ ಮಾಡ್ಲಿಕ್ಕೆ ಬರಲಂತ ಇಲ್ಲಿ ಮಾಡ್ತಕ್ಕಂಥವ್ರಿಗೆ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದಾರೆ 5 ಕೋಟಿ ರೂಪಾಯಿದು. 3-4 ಜನ ಗುತ್ತಿಗೆದಾರ ಇದ್ದಾರೆ. ಹೋಗಿ ನೋಡಿರಿ, ತೆಗಿಸಿ ನೋಡಿರಿ. ಇದರ ಪ್ರಭಾವ ಬೀರ್ತಕ್ಕಂಥದ್ದು ಪ್ರಶ್ನೆ ಇಲ್ಲ, ಲಿಂಗರಾಜ್ ಕಣ್ಣಿಗೆ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈ ರೀತಿ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ. ಇದು ಸರಿಯಲ್ಲ. ಒಟ್ಟಾರೆ ನಾವು ಎಲ್ಲರೂ ಸೇರಿ ಇದ್ರ ಬಗ್ಗೆ ಸ್ಟಾಪ್ ಮಾಡಬೇಕು. ಇದು ದಂಧ ಏನಪ್ಪ ಇಂಥದ್ದು ಆಗ್ತಕ್ಕಂಥ ಇದ್ರ ಬಗ್ಗೆ ತನಿಖೆ ಆಗಲಿ, ಸತ್ಯತೆ ಹೊರಗೆ ಬರಲಿ. ನಾವು ಏನೇನು ಡೆವಲಪ್ಮೆಂಟ್ ಮಾಡೀವಿ ಅಂತ ಅನ್ನೋದು ಬಿಟ್ಟು ನಮ್ಮ ಪ್ರಿಯಾಂಕಾ ಖರ್ಗೆಜಿಯವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ ಗುಲ್ಬರ್ಗ ಜಿಲ್ಲೆಯಲ್ಲಿ. ಅದು ಬಿಟ್ಟು ಏನಪ್ಪ ಅಂದ್ರೆ AICC ಅಧ್ಯಕ್ಷರ ಜೊತೆಗೆ ಫೋಟೋ ತೋರಿಸೋದು, ಪ್ರಿಯಾಂಕರ ಜೊತೆ ತೋರಿಸೋದು, ನಮ್ಮ ಜೊತೆಗೆ ನಮ್ಮ ಆಪ್ತನ ಸರಿ, ನಮ್ಮ ಆಪ್ತನ 2 ಲಕ್ಷ ಜನರು ಇಷ್ಟೆಲ್ಲ ನೀವೆಲ್ಲ ಮಾಧ್ಯಮದೆಲ್ಲ ನಮ್ಮ ಆಪ್ತರೇ, ನೀವೇ ನಮ್ಮ ವೈರಿಗಳಲ್ಲ. ವಿರೋಧ ಪಕ್ಷದಲ್ಲಿದ್ದವರು ಕೂಡ ನಮ್ಮ ಆಪ್ತರೇ, ನಾವೆಲ್ಲ ಒಂದೇ. ಇಂಥ ಮಾಡಿದಾಗ ಅಪರಾಧ, ಇದನ್ನು ಮುಜುಗರ ಆಗ್ತದೆ. ನಾವು ಇದನ್ನು ಖಂಡಿಸ್ತೇವೆ. ಇದನ್ನು ಸತ್ಯ ಇದ್ದರೆ ಇದಕ್ಕೆ ಎರಡನೇ ಮಾತಾಡಬಾರ್ದು. ದಯಮಾಡಿ ಏನಪ್ಪ ಅಂದ್ರೆ ಇಂಥ ವಿಷಯದಲ್ಲಿ ರಾಜಕೀಯ ಬೆರೆಸಬಾರ್ದು. ನಾನು ಗುರುಗಳಿಗೆ ಕೂಡ ಹೇಳಿದ್ದೀನಿ, ಆಂದೋಲನ ಶ್ರೀಗಳಿಗೆ, ದಯಮಾಡಿ ರಾಜಕೀಯ ಮಾಡಬೇಡಿ, ಸತ್ಯದ ಬಗ್ಗೆ ಮಾತನಾಡಿ ಅಂತಕ್ಕಂಥದ್ದು ದತ್ತಾತ್ರೇಯ ಪಾಟೀಲ್ ಕೂಡ ಹೇಳ್ತಿದ್ದೀನಿ, ಚಂದು ಪಾಟೀಲ್ ಕೂಡ ಹೇಳ್ತಾ ಇದ್ದೀನಿ. ದಯಮಾಡಿ ಸತ್ಯಕ್ಕೆ ಸಮೀಪವಾದಂಥ ಮಾತುಗಳನ್ನು ಆಡಿ, ಪುರಾವೆಗಳಿದ್ದರೆ ತನ್ನಿ, ಅಪಾದನೆ ಮಾಡಿ. ಮತ್ತೊಂದು ಸುಮ್ಮನೆ ಏನಪ್ಪ ಅಂದರೆ ಯಾವುದೇ ರೀತಿಯಿಂದ ಅಪಾದನೆ ಮಾಡೋದು ಹುರುಳಲ್ಲ, ಸರಿಯಲ್ಲ ಅಂತ ಹೇಳ್ತೀನಿ. ಮಹಾರಾಷ್ಟ್ರ ಸರ್ಕಾರ ಏನಂತ ಪತ್ರ ಬರೀತೀರಿ? ನಾನು ಈ ಮಹಾರಾಷ್ಟ್ರ ಸರ್ಕಾರಕ್ಕೆ ಇದೇನದ ಸತ್ಯತೆ ಸಂಪೂರ್ಣ ತನಿಖೆ ಹೊರಬರ್ಬೇಕಂತ ಬರೀತೀನಿ. ಮಹಾರಾಷ್ಟ್ರ ಸರ್ಕಾರದ ನಾನು ಪತ್ರ ಯಾಕೆ ಬರಲಿ? ಇವ್ರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಗೌರ್ಮೆಂಟ್ ಪತ್ರ ಬರೀತೀನಿ. ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ನೇರವಾಗಿ, ನಿಮ್ಮದೇ ಸರ್ಕಾರದ ಯಾವ ರೀತಿ ಮಾಡ್ತೀರಿ ತನಿಖೆ ಮಾಡಿರಿ. ಏನು ತನಿಖೆ ಮಾಡಿ ಒಂದೇ ನಿಜ ಸತ್ಯ ಹೊರಗೆ ಬರಬೇಕಲ್ಲ. ಲಿಂಗರಾಜ್ ಕಣ್ಣಿ ಯಾವ ಗಾಡಿ ತೊಗೊಂಡು ಹೋದ, ಲಿಂಗರಾಜ್